ಬಾ ಬಾ ಒಳಗೆ ಬಾ. ಅಲ್ಲಿ ಯಾಕೆ ನಿಂತ್ಕೊಂಡಿ? ಬಾ. ಇನ್ನು ಮುಂದೆ ಇದು ನಿನ್ನ ಮನಿನ ಅನ್ಕೋ. ಯಾಕಂದ್ರೆ ಇನ್ನು ಮುಂದೆ ನೀನು ಇಲ್ಲೇ ಇರ್ತೀಯಲ್ಲ ಕೆಲಸ ಅದು ಮಾಡ್ಕೊತ, ಅದಕ್ಕೆ ಇದು ನಿನ್ನ ಮನಿನ ಅನ್ಕೋ. ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡ. ನಮ್ಮ ಮನೆಯಾಗಿರೋದು ನಾನು ನಮ್ಮ ಮನೆ ಆತ ಅಷ್ಟೇ, ಇಬ್ಬರೇ ಇರ್ತವೆ. ಹಾಂ, ನೀನು ಎಲ್ಲ ಕೆಲಸ ಮಾಡ್ಕೊಂಡು ಹೋಗು. ಇಲ್ಲೇ ಆರಾಮ್ 3 ಹೊತ್ತು ಊಟ ಮಾಡು. ಬೇಕಿದ್ರೆ ನಿನ್ನ ಖರ್ಚಿಗೆ ಯಾವಾಗಾರ ರೊಕ್ಕ ಬೇಕಿದ್ರೆ ಕೇಳು. ಇಲ್ಲ ಕರೆ, ನಾನು ರೊಕ್ಕ ಸಲುವಾಗಿ ಕೆಲಸ ಮಾಡ್ತಿಲ್ಲ, ಹೊಟ್ಟೆ ಸಲುವಾಗಿ ಮಾಡಾಕತ್ತನ. ತಿನ್ನಕ್ಕೆ ಕೂಳಿಲ್ಲ. ಅದಕ್ಕಾಗಿ ನಮ್ಮ ಮನೆಯಾತ ಎಲ್ಲರೂ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಡೆಯಿಂದ ಹೋಗ್ಬೇಕು ಅಂತ ನಂಗೆ ಗೊತ್ತಾಗ್ದ. ನಾನು ಒಬ್ಬಕ್ಕೆ ಉಳಿದ್ಬಿಟ್ಟಿದ್ನಲ್ಲ, ಹೊಟ್ಟೆ ಹಸುದು ಸಾಕಾಗಿತ್ತು. ಅದಕ್ಕಾಗಿ ಯಾರಾದರೂ ಕೆಲಸ ಕೊಡ್ತಾರೇನಂತ ನೋಡಿಕೊಂಡು ಇಲ್ಲಿ ಗಂಟೆ ಬಂದೇನೆ. ನೀವು ನನಗೆ 1,000 ರೂಪಾಯಿ ಕೊಟ್ಟರೆ ಸಾಕು. ನನಗೆ ಭಾಳ ಬೇಡ. ಎಲ್ಲ ಹಾರೇನೂ ಮಾಡ್ಕೊಂಡು ಹೋಗ್ತಾನೆ ನಾನು. ಅಯ್ಯೋ, 1,000 ಅಷ್ಟೇನಾ? ಸರಿ, ನೀನು ಎಷ್ಟು ಕೇಳ್ತಿದ್ದಿ ಅಷ್ಟು ಕೊಡ್ತೇನೆ ತಗೋ. ನಾನು 2,000 ಕೊಡ್ಬೇಕು ಅನ್ಕೊಂಡು ನೀನು 1,000 ಕೇಳಕತ್ತಿದ್ದಿ ಅಂದ್ರೆ ಮನೆಯಾಗಿಂದ ಎಲ್ಲ ಹೊರೆ ಮಾಡ್ಬೇಕಲ್ಲ. ಕಸ ಹೊಡಬೇಕು, ಮನೆ ಎಲ್ಲ ಒರೆಸ್ಬೇಕು, ಅಡುಗೆ ಮಾಡಬೇಕು, ಬಾಂಡೆ ಎಲ್ಲ ತಿಕ್ಕಬೇಕು, ಬಟ್ಟೆ ಒಗಿಬೇಕು, ಆಮೇಲೆ ನೀರು ಕಾಸಬೇಕು, ನೀರು ಕಾಸಕ್ಕೆ ಹೋಗಿ ಕಟ್ಗೆ ತೊಗೊಂಡು ಬರಬೇಕು, ಎಲ್ಲನೂ ಮಾಡ್ಬೇಕು. ನನಗೆ ಎಷ್ಟು ಆಗ್ತೈತೆ ಅಷ್ಟು ನಾನು ನಿನ್ನ ಜೊತೆ ಮಾಡ್ತೇನೆ. ನೀ ಬಂದಿದ್ದಂತೂ ನನಗೆ ನಮ್ಮ ಮನೆಗೆ ಭಾಳ ಖುಷಿ ಆಯಿತು. ಅಕ್ಕಾಜಿ, ನಿಮ್ಮಿಂದ ನಮ್ಗೆ ತುಂಬ ಉಪಕಾರ ಆಯ್ತು ಅಕ್ಕಾಜಿ. ನೀವೇನಾದರೂ ಇರಲಿಲ್ಲ ಅಂದಿದ್ರೆ ನಾನು ಏನು ಆಗ್ತಿದ್ನೋ ಏನೋ. ಅಯ್ಯೋ ಹುಚ್ಚಿ, ಹಂಗ್ಯಾಕಂತಿದ್ದಿ? ಹೌದು, ನಿನ್ನ ಹೆಸರು ಏನೋ ಅಂದಿಲ್ಲ, ನನಗೆ ನೆನಪಿಗೆ ಬರವಾಲ್ತು. ಇನ್ನೊಂದ್ಸರಿ ಏನು ಹೇಳು ನಿನ್ನ ಹೆಸರು? ಅದು ನನ್ನ ಹೆಸರು ರಿಯಾ ಅಂತ ಹೇಳಿ ಅಕ್ಕಾಜಿ. ಓ ಹೌದನ, ರಿಯಾನ? ಒಂಥರ ಬ್ಯಾರೇನ ಆಯ್ತು ನೋಡುವ ಹೆಸರು. ಸರಿ, ನೀನು ಇಲ್ಲೇ ಕುಂದ್ರು, ನಾನು ಉಣ್ಣಾಕ ತೊಗೊಂಡು ಬರ್ತೇನೆ. ಸರಿ ಅಕ್ಕಾಜಿ. ಇದಕ್ಕೇನು ಬುದ್ಧಿ ಇಲ್ಲೇನು? ಯಾರ ಬರ್ಬಿಡ್ದೆ ಎಷ್ಟು ಜಲ್ದಿ ನಂಬಿ ಬಿಡ್ತಾಳಿಕಿ. ಹಿಂತಾಕಿದ್ರೆ ಮುಗ್ದ ಹೋಯ್ತು. ಎಲ್ಲರೂ ಮೋಸ ಮಾಡಕ್ಕೆ ಬರ್ತಾರ. ಅಲ್ಲ, ಮೊನ್ನೆ ಮಾವ ಮಾರು ವೇಷದಾಗ ಬಂದಾನ ಅನ್ನೋದು ಗೊತ್ತಿದ್ದು ಅಂತಾದ್ರೆ ಅವು ಈಗ ನಾನು ಈ ವೇಷದಾಗ ಬಂದ್ರೂ ನಂಬತಲ್ಲ ಇದು. ಅಲ್ಲ, ಇದೇನು ಇಷ್ಟು ಒಳ್ಳೆ ಮನಸ್ಸಿನಾಕ್ಯಾನ ಈಕಿ? ಹಾಂ, ಇಂಥವ್ರಿಗೆ ಮತ್ತು ಸರಿಯಾಗಿ ಯಾಮರ್ಸ್ಬೋದು ನಾವು. ಖುಷಿ, ಆಲ್ ದ ಬೆಸ್ಟ್. ನೀನೀಗ ಕೆಲಸನ ಕಂಟಿನ್ಯೂ ಸ್ಟಾರ್ಟ್ ಮಾಡು. ಇನ್ನು ಮುಂದೆ ಇವ್ರಿಗೆ ಯಾವ ರೀತಿ ತ್ರಾಸ ಕೊಡಬೇಕು, ಯಾವ ರೀತಿ ನರಕ ತೋರಿಸ್ಬೇಕು ಅಂದರೆ, ಅಯ್ಯೋ ನಮ್ಮನ್ನ ಬಿಟ್ಬಿಡು, ನಮ್ಮನ್ನ ಕ್ಷಮಿಸ್ಬಿಡು, ಇನ್ನೊಮ್ಮೆ ಯಾವತ್ತೂ ನಾನು ನಿಮ್ಮ ಅವನ ತಂಟೆಗೆ ಬರೋಂಗಿಲ್ಲ ಅಂತ ಅಂದಿರ್ಬೇಕವ್ರು. ಆ ರೀತಿ ಅವ್ರಿಗೆ ಚಿತ್ರಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಬೇಕು. ಆದ್ರೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿಂದ ಮಾಡಬೇಕು ಅಂತಲೂ ಗೊತ್ತಾಗತ್ತಿಲ್ಲ. ಏನು ಮಾಡಲಿ ನಾನು? ಸರೋಜಾ, ಎಲ್ಲದಿ ಕಾಣಿಸವಲ್ಲ, ಏನು ಮಾಡತ್ತಿ? ಯಾರು ಮನೆ? ಹಾಂ, ನಮ್ಮ ಮನೆಯಾಗ ಇಲ್ಲಿ ಒಳಗೆ ಬಂದು ಕುಂತಿದ್ದಿ? ಯಾರು ನೀನು? ಅದು ಮುಸುಕ್ ಬೇರೆ ಹಾಕೊಂಡಿದ್ದಿ. ಹಾಂ, ಏನು ನಿನ್ನ ಹೆಸರು? ಇಲ್ಲಿ ಯಾಕೆ ಬಂದಿದ್ದಿ? ಓ, ಇವನ ಮಧು ಅಪ್ಪನ? ಅದು ಅಂಕಲ್ಜಿ, ನಾನು ರಿಯಾ ಅಂತ ಹೇಳಿ ಅಂಕಲ್ಜಿ. ನಾನು ಅದು ಹಸು ಆಗಿತ್ತು, ಅವ್ವಾರ ಊಟ ಕೊಡ್ತೇನಂದ್ರೆ ಅದಕ್ಕೆ ಬಂದ ಕುಂತಿದ್ನಿ. ನಮ್ಮಕ್ಕಿಗೆ ಬುದ್ಧಿ ಇಲ್ಲ. ಯಾರು ಬೇಕಾದ್ರು ಬಂದ್ರು ಒಳಗೆ ಕರ್ಕೊಂಡು ಅವ್ರಿಗೆ ಉಣ್ಣಾಕ ಹಾಕಕ್ಕೆ ನಿಂದಿರ್ತಾಳೆ. ಮೊನ್ನೆ ಇದು ಆಗೈತಿ, ಗೊತ್ತೈತೆ ಇಲ್ಲ ಆಕಿಗೆ? ಹಾಂ ಸರೋಜಾ, ಏನು ನಿನ್ನ ಬುದ್ಧಿಗೀತೆ ಐತೆ ಇಲ್ಲ? ಅಯ್ಯ ಶಿವನ, ಏನಾತ್ರಿ? ಹಾಂ, ಅಲ್ಲ ಯಾಕೆ ಹಿಂಗೆ ಬಾಯ್ ಮಾಡಕತ್ತೀರಿ? ಮನೆಗೆ ಬರ್ಬಾರ್ದ? ನಿಮಗೊಂದು ಇಟ್ಟು ಏನು ಇಲ್ಲ ಇಲ್ಲಿ ಬಿಡು. ಮನ್ಯಾಗ ಯಾರಾದ್ರೂ ಇರ್ತಾರೋ ಹಾಗಾದ್ರೆ ಬಾಯ್ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲೇನು? ಏನಾತೀಗ? ಮೊನ್ನೆ ಏನಾಗೈತಿ ಗೊತ್ತೈತೆ ಇಲ್ಲ ನಿನಗೆ? ಹಾಂ, ಯಾರು ಮನೆಗೆ ಬರ್ತಾರೋ ಅವ್ರನ್ನೆಲ್ಲ ಒಳಗೆ ಕರ್ಕೊಂಡು ಅವ್ರಿಗೆ ಉಣ್ಣಾಕ ಹಾಕೋದ ಇದಾಗ್ಬಿಟ್ಟತ್ ನಿನಗೆ. ಹಾಂ, ಯಾರು ಒಬ್ರು ಏನು ಕಣ್ಣೀರು ಹಾಕಿ ನಿನಗೆ ಅವ್ರ ಕಷ್ಟ ಹೇಳಿದ್ರೆ ಸಾಗಲ್ಲ, ಮನಸ್ಸು ಕರಿಗೆ ಹೋಗ್ಬಿಡ್ತತಿ. ಅಲ್ಲ, ಮೊನ್ನೆ ನೀನು ಒಬ್ಬ ಸಾಯ್ಸಾಕ್ ಬಂದಿದ್ದ, ಅದ್ರ ಗೊತ್ತೈತೆ ಇಲ್ಲ ನಿನಗೆ? ಹಾಂ, ಅದು ಗೊತ್ತಿದ್ದು ಈಗ ಮತ್ತೆ ಈ ಹುಡುಗಿನ ಒಳಗೆ ಕರ್ಕೊಂಡಿದ್ದಿ ಮನೆ ಒಳಗೆ. ಎದಕ್ಕೆ ಬೇಕಾಗೈತೆ ನಿನಗೆ ಹೇಳ? ನಿನಗೆ ಎಷ್ಟು ಐತೆ ಅಷ್ಟು ಮಾಡ್ಕೊಂಡು ತಿಂದ್ರೆ ಆಗಂಗಿಲ್ಲೇನು? ಮತ್ತು ಸಿಕ್ಕವ್ರನ್ನೆಲ್ಲ ಮನೆ ಒಳಗೆ ಯಾಕೆ ಸೇರಿಸ್ಕೊತೀನಿ ನೀನು? ನಾನು ಇಲ್ಲ ಅಂದ್ರೆ ಮುಗಿದು ಹೋತ ಮನೆ ಒಳಗೆ ಸೇರಿಸ್ಕೊಂಡ ಬಿಡ್ತಿದ್ದಿ. ಹಾಂ, ಹಿಂದಾಗಡೆ ಏನಾರ ಆದ್ರೆ ಅಯ್ಯೋ ನಾ ಯಾಕಾರ ಸೇರಿಸ್ಕೊಂಡು ಹಿಂಗೆ ನನ್ನಿಂದ ಆಯ್ತು ಅಂತ ಅಂತಿದ್ದಿ. ಈಗ ಮತ್ತೆ ಒಳಗೆ ಈ ಹುಡುಗಿನ ಸೇರಿಸ್ಕೊಂಡಿದ್ದಿ. ಎದಕ್ಕೆ ಬೇಕಾಗೈತೆ ನಿನಗೆ ಹುಡುಗಿನ ಒಳಗೆ ಸೇರಿಸ್ಕೊಳ್ಳೋದು? ಹಾಂ, ಅಯ್ಯೋ ರೀ, ಪಾಪ ಹುಡುಗಿನ ಯಾರೋ ಕಿಡ್ನಾಪ್ ಮಾಡಿದ್ರಂತ. ಹಾಂ, ಕಿಡ್ನಾಪ್ ಮಾಡಿ ಅಲ್ಲಿ ಎಲ್ಲೋ ಇಟ್ಟಿದ್ರಂತ. ಪಾಪ ಊರಿನ ಊರದಾಕ್ರಿ, ಆಕೆ ಪಂಜಾಬ್ದಾಗಿರ್ಬೇಕಾಕಿ. ಅದಕ್ಕೆ ಅವ್ರ ಮಂದಿಯಾಗ ಮಕ್ಕ ತೋರಿಸೋದಿಲ್ಲ ಅಂತ, ಅರ್ಧ ಮಕ್ಕ ಅಷ್ಟೇ ತೋರಿಸ್ತಾರ ಅವ್ರು. ಇಲ್ಲ ಅಂದಿದ್ರೆ ಪಾಪ ಮಕ್ಕ ತೋರಿಸ್ತಿದ್ಲಕಿನು. ಹಾಂ, ಮತ್ತು ಹೊಟ್ಟೆ ಸತಿ ಅಂತ ಅಂದ್ಲು. ಅದಕ್ಕೆ ಇರ್ಲಿ ಬಿಡು, ಕಿಡ್ನಾಪ್ ಮಾಡಿದ್ರಲ್ಲ. ಮತ್ತು ನಮ್ಮ 3 ಭಾಷೆ ಮಾತಾಡಂಗೆ ಇಲ್ಲಕ್ಕಿ. ಅದಕ್ಕಾಗಿ ಅನ್ನಕತ್ಲು, ಜೀವ ಮರಿತ್ರಿ. ಅದಕ್ಕೆ ಆಯ್ತು ಬಾ ಒಳಗೆ ಕುಂದ್ರ ಬಾ, ಇಲ್ಲೇ ಏನಾರ ಕೆಲಸ ಇದ್ರು ಕೊಡ್ರಿ, ನಮ್ಮೂರ ಯಾರ ಬಂದು ನಮ್ಮನ್ನು ಕರ್ಕೊಂಡು ಹೋಗೋ ಮಟ ಇಲ್ಲೇ ಏನಾರ ಕೆಲಸ ಕೊಡ್ರಿ ಅಂತ ಅಂದ್ಲು. ಆತ್ ಬಾವ, ನಮ್ಮನೆ ಕೆಲಸ ಬೇಕಾಗಿತ್ತು, ಚಲೋ ಆತ್ ಬಾ ಅಂತ ಒಳಗೆ ಕರ್ಕೊನಿ. ನೀವು ನೋಡ್ರಿ ಇಂಥ ಪರಿ ಬಾಯ್ ಮಾಡಕತ್ತೀರಿ, ಏನಾತೀಗ ಅಂತದು? ಹಾಂ, ಪಾಪ ಹುಡುಗೇನು ಏನಾರ ಇದ್ರಗತಿಗೆ ಆಗತ್ತಾಳೆ ನಿಮಗೆ? ನಿನಗೆ ಹೇಳ್ತಾನಲ್ಲ, ನನ್ನ ಬುದ್ಧಿ ಇಲ್ಲ ಅಲ್ವಾ? ನೀನು ಯಾವ ಊರು ಹಾಕಿ? ಹಾಂ, ಅದು ನೋಡಿದ್ರೆ ಮಕ್ಕ ಕಾಣಿಸ್ವಾಲ್ತು. ಮಕ್ಕಕ್ಕೆ ಬೇರೆ ಮಾಸ್ಕ್ ಇದನ್ನ ಸಾಡಿ ಮುಸುಕ್ ಹಾಕೊಂಡು ಬಿಟ್ಟಿದ್ದಿ. ನೋಡಿದ್ರೆ ನಮ್ಮ ಮಂದಿಯಾಗ ಮಕ್ಕ ತೋರಿಸ್ಬಾರ್ದು ಅಂತ ಅಂದಿದ್ದಿ. ಹಿಂಗಂದ್ರೆ ಹೆಂಗೆ? ಮತ್ತು ನಾವು ಇದ್ರ ಮೇಲೆ ನಮ್ಮ ಮನ್ಯಾಗ ಕೆಲಸಕ್ಕೆ ಇಟ್ಕೋಬೇಕು ಹೇಳು? ನೋಡಿ ಅಂಕಲ್ಜಿ,
ನೀವು ನನಗೆ ಕೆಲಸ ಕೊಟ್ರಿ, ನಾನು ಇಲ್ಲಿ ಕೆಲಸ ಮಾಡ್ಕೊತ ಇರ್ತೀನಿ. ನಾನು ನಮ್ಮ ಮನ್ಯಾಗ ಯಾರು ನನ್ನ ಹುಡ್ಕೊಂತ ಬರ್ತಾರ ಅಲ್ಲಿ ಗಂಟ ನನಗೆ ಇರಾಕ ಇದು ಬೇಕಾಗೈತಿ. ನನ್ನನ್ನು ಹುಡ್ಕಾಡಕತ್ತಾರು, ಕಿಡ್ನಾಪ್ ಮಾಡಿದವರು, ಅಲ್ಲೇ ಇಲ್ಲೇ ನಮ್ಮನ್ನ ಮಾರಾಟ ಮಾಡಕ್ಕೆ ನಿಂತಾರು ರೊಕ್ಕಕ್ಕೆ. ಅದ್ರಾಗ ನಾನೊಬ್ಬಾಕಿ ತಪ್ಪಿಸ್ಕೊಂಡು ಬಂದೀನಿ. ಅಲ್ಲಿ ನಮ್ಮನ್ನ ಹೆಂಗೆ ಬೇಕಂಗಿಲ್ಲ ಹೊಡೆದಾರು. ಇದ್ರಲ್ಲಿ ಬೆಂಕಿ ಈ ಕೆಂಡದ್ಲಿ ನಮ್ಗೆ ಬರಿ ಕೊಟ್ಟಾರು. ಅಲ್ಲಿಂದ ನಮ್ಗೆ ಸಾಕಾಗೈತಿ. ಸಿಗರೇಟ್ ಸೇದಿ ಸೇದಿ ಕೈಗೆಲ್ಲ ಬೆನ್ನಿಗೆಲ್ಲ ಮುಚ್ಚಿದಾರು. ಅದಕ್ಕೆ ನಾನು ಎಲ್ಲೂ ಹೋಗದೆ ಓಡಿ ತಪ್ಪಿಸ್ಕೊಂಡೆ ಈ ಊರಿಗೆ ಬಂದೀನಿ. ಎಲ್ಲರನ್ನೂ ಕೇಳೀನಿ, ಯಾರು ಒಂದು ಹೊತ್ತು ತುತ್ತು ಊಟ ಕೊಡಲಿಲ್ಲ. ಆದರೆ ಈ ಅವ್ವನ ಮನಸ್ಸು ಎಷ್ಟು ದೊಡ್ಡದು. ಎರಡು ಸರಿ ಕೇಳ್ಕೊಡ್ದ ಕಣ್ಣೀರು ಹಾಕ್ಕೊಡ್ದ ಮನಸ್ಸು ಕರಗಿಸಿ ಬಾ ಒಳಗೆ ಕುಂದ್ರು ಊಟ ಕೊಡ್ತೀನಿ ಅಂತಂದ್ರು ಅಂಕಜ್ಜಿ. ಮತ್ತು ನನಗೆ ಇಲ್ಲೇ ಕೆಲಸ ಕೊಡ್ತೇನೆ ಅಂತ ಅಂದರು. ನನಗೇನು ರೊಕ್ಕ ಬೇಡ ಅಂಕಜ್ಜಿ, ನಾನು ಬರೀ ಊಟ ಮಾಡಿಕೊಂಡು 3 ಹೊತ್ತು ಊಟ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಬೇಡ 1,000 ರೂಪಾಯಿ ಕೊಡ್ತೀನಿ ಅಂದರು. ನಾನು ಅದು ಬೇಡ ಅಂತೀನಿ ಅಂಕಜ್ಜಿ. ಯಾಕಂದ್ರೆ ನನಗೀಗ ಊಟ ಬೇಕು, ಇರೋದಕ್ಕೆ ಜಾಗ ಬೇಕು. ತುಂಬ ಕಷ್ಟ ಇದೆ ಅಂಕಜ್ಜಿ ನಂದು. ಅಯ್ಯೋ, ನಿಮ್ಮ ಕಷ್ಟ ಕೇಳಿ ನನ್ಗೆ ಒಂಥರ ಮನಸ್ಸು ಕರಗ್ತವ. ಇನ್ನು ಮತ್ತು ನನ್ನ ಹೆಂಡ್ತಿದ್ದು ಮನಸ್ಸು ಕರಗ್ದ ಹೆಂಗೆ? ಹೌದನ? ಯಾರು ಅವರು ನಿನ್ನ ಕಿಡ್ನಾಪ್ ಮಾಡಿದಾರು? ಪೊಲೀಸ್ಗೆ ಕಂಪ್ಲೇಂಟ್ ಆರು ಕೊಡೋನು. ಅಯ್ಯೋ ಬೇಡ ಅಂಕಲ್ಜಿ, ಬೇಡ. ನಾನು ಈಗ ನಮ್ಮ ಮನೆಯವ್ರಂತ ಸೇರುವವರೆಗೂ ನನಗೆ ಇರಾಕ ಸೂರು ಬೇಕು. ಹಾಗಾಗಿ ನಾನು ಅಲ್ಲಿ ಗಂಟ ಇಲ್ಲೇ ಇರ್ತೀನಿ. ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ರೊಕ್ಕ ಕೊಡಕ್ಕೆ ಹೋಗ್ಬೇಡ್ರಿ ನನಗೆ. ಬರೀ ಕೆಲಸ ಅಟ್ಕೊಟ್ಟ ಇರಾಕಿಲ್ಲೇ ಜಾಗ ಕೊಟ್ಟ 3 ಹೊತ್ತು ಊಟ ಕೊಟ್ಬಿಟ್ರೆ ಸಾಕು, ನನಗೇನು ಬೇಡ. ನನ್ಗೆ ಮನ್ಸು ಕರಗತ್ತಂದ್ರೆ ನನ್ನ ಹೆಂಡತಿ ಮನ್ಸು ಕರಗದ ಇರ್ತತನ. ಸರಿ ಸರಿ ಆಯ್ತು ತಗೋ, ನೀನು ಇಲ್ಲೇ ಇರು. ಹಾಂ, ಆದ್ರೆ ಈಗ ಹೇಳಕತ್ತನ ಮನೆ ಒಳಗೆ ಯಾರನ್ನೂ ಕರ್ಕೋಬಾರ್ದು. ನಾನು ನನ್ನ ಹೆಂಡತಿ ನೀನು ಬಿಟ್ರೆ ಇಲ್ಲಿ ಯಾರು ಬರುವಂಗಿಲ್ಲ. ಹಾಂ, ಯಾರಾದರೂ ಬಂದ್ರೆ ನನ್ನ ಹೆಂಡ್ತಿನ ಕೇಳಬೇಕು. ಇವ್ರು ಬಂದಾರು, ಇವ್ರನ್ನ ಒಳಗೆ ಕರ್ಕೊಳೋ ಬೇಡ ಅಂತ ಅವ್ರ ಪರ್ಮಿಷನ್ ಕೇಳಿ ಆಮೇಲೆ ಒಳಗಡೆ ಕರ್ಕೋಬೇಕು. ನನ್ನ ಮಗಳು ಬರ್ತಾಳೆ ಮಧು ಅಂತೇಳಿ, ಆಕೆ ಬಂದ್ರೆ ಒಳಗೆ ಬರ್ಬೇಕು. ನನ್ನ ಹಳೆಯ ಬಂದ್ರೆ ಒಳಗೆ ಬರ್ಬೇಕು. ಬೇರೆದವ್ರು ಯಾರಾದರೂ ಬಂದ್ರೆ ಅವ್ರನ್ನ ಒಳಗೆ ಬಿಡುವಂಗಿಲ್ಲ. ಹೇಳಿದ ಅರ್ಥ ಆಯಿತು? ಆದರೆ ಅಂಕಲ್ಜಿ, ನಿಮ್ಮ ಮಗಳನ್ನ ಅಳಿಯನ್ನ ನಾನು ನೋಡಿಲ್ಲ. ಅವರು ಬಂದರೆ ನಾನು ಒಳಗೆ ಬರಬೇಡ್ರಿ ಅಂತ ಹೇಳಿದ್ರೆ ಏನು ಮಾಡೋದು ಅಂಕಲ್ಜಿ? ನೀನು ನೋಡು, ನನ್ನ ಮಗಳು ನಿನ್ನ ವಯಸ್ಸಿನಾಗೆ ಅದಾಳ. ನನ್ನ ಮಗನ ನನ್ನ ಅಳಿಯನು ಸಣ್ಣವ ಅದಾನ. ಅವಂಗೆ ಏನಾರ ಇಬ್ರು ಗಂಡ ಹೆಂಡತಿ ಬಂದರೆ ನನ್ನ ಹೆಂಡ್ತಿ ಇರ್ತಾಳೆ, ಆಕಿನ ಕರಿ, ಆಕಿನ ಕೇಳು, ಅಕ್ಕಿ ಹೇಳ್ತಾಳೆ. ಹಾಂ, ಅಯ್ಯೋ ಪಾಪ ಹುಡುಗಿ ಹೇಳ್ಕೊಂತ ಕಣ್ಣೀರು ಹಾಕತ್ತದ. ಯವ್ವ ನಿಂಗೆ ಊಟ ತೊಗೊಂಡು ಬರ್ತಾನೆ, ನೀನು ಕಣ್ಣೀರು ಹಾಕ್ಬೇಡ್ರಿ. ಹಾಂ, ಆರಾಮಾಗಿ ಊಟ ಮಾಡಿ ಇವೆಲ್ಲ ರೆಸ್ಟ್ ಮಾಡು. ಆಮೇಲೆ ಬೇಕಿದ್ರೆ ಎಲ್ಲ ಕೆಲಸನೂ ಮಾಡುವಂತೆ. ಅಯ್ಯೋ ಅಕ್ಕಾಜಿ, ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ಫಸ್ಟ್ ಶಕ್ತಿ ಬೇಕಲ್ಲ, ಉಣ್ಣಾಕ ಊಟ ಬೇಕು. ಊಟ ಕೊಡ್ರಿ, ಆಮೇಲೆ ನಾನೆಲ್ಲ ಹಾರೆ ಮಾಡಿ ಆಮೇಲೆ ಒಮ್ಮೆ ರಾತ್ರಿನ ಮಲ್ಕೋತಾನೆ. ಈಗಾರ ಸಾಯಂಕಾಲ ಆಗೈತಿ. ಇನ್ನೇನು ಈಗ ಊಟ ಮಾಡಿದ್ರೆ ನಂಗೆ ರಾತ್ರಿ ನಾನು ಊಟ ಮಾಡಂಗಿಲ್ಲ. ಆದ್ರೆ ಹೊಟ್ಟೆ ಭಾಳ ಹಸಿದು ಬಿಟ್ಟೈತ್ರಿ. ಹೊಟ್ಟೆ ಭಾಳ ಹಸಿದು ಬಿಟ್ಟೈತಿ. ಸರಿ ಸರಿ ಹಂಗೆ ಮಾಡ್ರಿ. ಹಾಂ, ಆದ್ರೆ ಮನೆ ಕಡೆ ಹುಷಾರಾಗಿರ್ಬೇಕು. ಎಲ್ಲ ಕಡೆ ಕಣ್ಣು ಇರಬೇಕು. ಹಾಂ, ನಮ್ಗೆ ಆಗ್ದಿರೋರು ತುಂಬ ಜನ ಅದಾರ. ಯಾವ ಟೈಮ್ದಾಗ ಯಾರು ಬರ್ತಾರೋ ಮನೆಗೆ ಹೇಳಕ್ಕೆ ಬರಂಗಿಲ್ಲ. ನೀನು ನಾನು ಹೇಳ್ತೀನಿ ಚಂದ ನೋಡ್ಕೋಬೇಕು. ಅಕ್ಕಿಗೆ ಸಣ್ಣ ಒಂದು ಏನು ಗಾಯನೂ ಆಗಬಾರ್ದು. ಹಂಗೆ ನೀನು ನೋಡ್ಕೋಬೇಕು. ಅಂದ್ರೆ ನೀನು ನಮ್ಮ ಮನೆಯಾಗಿರ್ಬೇಕು. ಇಲ್ಲ ಅಂತಂದ್ರೆ ನೀನು ಯಾವ್ದಾರ ಮನೆ ನೋಡ್ಕೊಂಡು ಹೋಗ್ಬೇಕಿದ್ರೆ ನಾವು ಮನಸ್ಸು ಕರಿಗೆ ಇಟ್ಕೋಬೋದು. ನನ್ನ ಹೆಂಡತಿ ಮನಸ್ಸು ಕರಿಗೆ ಇಟ್ಕೋಬೋದು. ಆದರೆ ನಾನು ಹಂಗಲ್ಲ. ಅದ್ರಾಗೂ ನನ್ನ ಮಗಳಂತೂ ಆಕೆ ಬಂದ್ರೆ ಆಕೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು. ಆಕೆ ಬಂದ ಮೇಲೆ ಆಕೆ ಏನಾರ ನೀನು ಹೋಗಂದ್ರೆ ನೀನು ಹೋಗ್ಲೇಬೇಕಾಗತ್ತೆ. ಸರಿ ಅಂಕಲ್ಜಿ, ಅಲ್ಲಿವರೆಗಾದ್ರೂ ನನಗೆ ಇಲ್ಲಿ ಇರೋಕೆ ಅವಕಾಶ ಮಾಡಿಕೊಡ್ತೀರಲ್ಲ, ನನಗಷ್ಟೇ ಸಾಕು. ಆಯ್ತಾಯ್ತು. ಸರೋಜ, ಅಡುಗೆಗೆ ಎಲ್ಲ ಕಾಯಿಪಲ್ಲೆ ಏನೇನೋ ತರಬೇಕಂತ ಹೇಳ್ಕೊಡು. ಅದು ಬರೆದು ಕೊಡು. ಹೇಳ್ಕೊಡೋಣ ಬರೆದು ಕೊಡು. ನಾನೆಲ್ಲ ಹೋಗಿ ತೊಗೊಂಡು ಬರ್ತೇನೆ. ಕಿರಾಣಿ ಮಾಲು ಅದೆಲ್ಲ ಮತ್ತು ಅದೆಲ್ಲ ಹೇಳಿ ನೋಡು ಏನೇನು ಬೇಕಂತೇಳಿ ನನಗೆ ಅದನ್ನೆಲ್ಲ ಕೊಡು. ನಾನು ಇವತ್ತು ಇವ್ ಬರ್ತಾನೆ ಮಂಜನ, ಅವನು ನಾನು ಕೂಡಿಸಿ ಹೋಗಿ ತೊಗೊಂಡು ಬರ್ತೀವಿ. ಹೌದಾ, ಸರಿ ರೀ. ಎಲ್ಲ ತೊಗೊಂಡು ಬಂದುಬಿಡಿ. ಕಿರಾಣಿ ಸಕ್ಕರೆ ಅದು ಎಲ್ಲ ಎಣ್ಣೆ ಡಬ್ಬಿ ಅದೆಲ್ಲ ದೊಡ್ಡದ ತೊಗೊಂಡು ಬನ್ನಿ. ಮತ್ತು ಎಲ್ಲ ಬಟ್ಟೆಗೆ ಹಚ್ಚು ಸೋಪು ಅದು ಇದು ಮನೆಗೆಲ್ಲ ಏನೇನು ಬೇಕಲ್ಲ, ಟೀ ಪೌಡ್ರು ಅವೆಲ್ಲ ನೋಡಿಕೊಂಡು ತೊಗೊಂಡು ಬನ್ನಿ. ಸರಿನಾ? ಸರಿ ಸರಿ ಆಯ್ತು ತಗೋ, ಎಲ್ಲ ತೊಗೊಂಡು ಬರ್ತಾನೆ. ಮತ್ತು ತರಕಾರಿ ಏನು ಬೇಕು? ತರಕಾರಿ ನೋಡಿ ತೊಗೊಂಡು ಬರ್ರಿ. ಹೆಂಗೋ ಏಕೆ ಬಂದಾಳ, ಅಡುಗೆ ಮಾಡ್ತಿರ್ತಾಳೆ. 2 ದಿನಕ್ಕೊಂದ್ಸರಿ ರೊಟ್ಟಿ ಮಾಡ್ತಿದ್ದು. ಈಗೇನು 2 ಟೈಮ್ ರೊಟ್ಟಿ ಮಾಡ್ತಾಳೆ. ಪಲ್ಯನ ಜಾಸ್ತಿ ಬೇಕಾಗ್ತತಿ. ಒಂದೊಂದು ಥರ ಪಲ್ಯ ಮಾಡ್ರಾತು. ನೋಡಿ ತೊಗೊಂಡು ಬರ್ರಿ. ಹೌದಾ, ಸರಿ ಸರಿ ಆತಂಗಾರೆ ನಾನು ಹೋಗಿ ಬರಲೇ, ಹುಷಾರ? ಹಾಂ ಸರಿ ರೀ, ಹೋಗಿ ಬರ್ರಿ. ನಾನು ನೀವು ಕರೆದಿದ್ದ ಪಾಪ ಹುಡುಗಿಗೆ ಊಟನೂ ತಂದು ಕೊಡಲಿಲ್ಲ. ಪ್ಲೇಟ್ ಹಚ್ಚಾತಿದ್ದು ಹಂಗೆ ಒಂದೇ ಸಮಯ ಕೈ ಹಂಗೆ ಬಿಟ್ಟು ಕಾಸು ಓಡಿ ಬನ್ನಿ. ಮತ್ತೆ ಏನಾಯ್ತು ಅಂತೇಳಿ ಊಟ ಕೊಡ್ತಾನೆ ಹುಡುಗಿ. ಊಟ ಮಾಡಿ ಪಾಪ ಅದು ಕೆಲಸ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ. ಸರಿ ಸರಿ ಹಾಂ, ನಾನು ಹೋಗಿ ಬರ್ತೇನೆ. ಯವ್ವ ನೋಡು, ಮನೆ ಕಡೆ ಹುಷಾರಾಗಿರ್ಬೇಕಾ? ಹಾಂ ಅಂಕಲ್ಜಿ, ಹಿಂಗೆ ನಾನು ಊಟ ತೊಗೊಂಬರ್ತೇನೆ. ಕುಂದ್ರಿ. ಸರಿ ಅಕ್ಕಾಜಿ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡೋದು ಕೇಳಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ವಿಡಿಯೋ ನೋಡಬೇಕಾದ್ರೆ ಸ್ಕಿಪ್ ಮಾಡೋಕ್ಕೋಬೇಡಿ, ನಿಮಗೆ ಯಾವುದೇ ರೀತಿಯಾದ ಕತೆ ಅರ್ಥ ಆಗಲ್ಲ. ಮತ್ತು ಇನ್ನೊಂದೇನು ಅಂದರೆ ಕತೆ ಬರ್ಬರ್ತಾ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಹೊಸ ಕತೆ ನಾನು 2 ದಿನಕ್ಕೆ ಒಂದ್ಸರಿ ಈ ರೀತಿ ಹಾಕ್ತಾ ಇರ್ತೀನಿ, ಯಾಕಂದ್ರೆ ಸ್ವಲ್ಪ ಕೆಲಸ ಅದಿತ್ತು. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಎರಡೆರಡು ಹಾಕೋಕ್ಕಾಗಿಲ್ಲ, ಬೇರೆ ಕತೆ ಹೊಸದು ಮಾಡಿ ಹಾಕ್ತಿದ್ದೀನಿ ಅಂತ ಹೇಳಿ ಒಂದಿನ ಹಾಕ್ತೀನಿ, ನೆಕ್ಸ್ಟ್ ಡೇ ಹಾಕೇ ಇಲ್ಲ. ಸೊ ಅದನ್ನು ಕೂಡ ಹಾಕ್ತೀನಿ. ಹಾಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲೂ ಕೂಡ ವಿಡಿಯೋಸ್ಗಳು ತಾಯಿಲ್ಲದ ತವರರು, ಹಾಗೆ ಅದರಲ್ಲಿ ಇನ್ನೊಂದು ಕತೆ ಬರ್ತದೆ, ಅದಕ್ಕೂ ಕೂಡ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.